ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ನಾನು ಆಲ್ರೆಡಿ ತಿಳಿ ಸಾಂಬಾರು ಪುಡಿ ಅಥವಾ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ತೋರಿಸಿದ್ನಲ್ಲ, ಅದೇ ಸಾಂಬಾರು ಪುಡಿನ ಬಳಸ್ಕೊಂಡು ಸಾಂಬಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಸಾಂಬಾರು ಮಾಡ್ತೀರಾ, ಬಟ್ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ರುಚಿಯಾಗಿ ಸಹ ಆಗುತ್ತೆ ಸಾಂಬಾರು ಅನ್ನೋದು. ಇಲ್ಲಿ ನಾನು ಅರ್ಧ ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ, 1/4 ಕಪ್ನಷ್ಟು ಹೆಸರುಬೇಳೆ, ಹಾಗೆ 1/4 ಕಪ್ನಷ್ಟು ಮಸೂರ್ ದಾಲ್ ಅಂತಾರಲ್ಲ ಆ ಬೇಳೆನ ತೊಗೊಂಡಿದ್ದೀನಿ. ಇದಿಷ್ಟು ಬೇಳೆ ಹಾಕಿ ಇದನ್ನು ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ. ನೀವು ಈ ಸಾಂಬಾರನ್ನ ರೈಸು ಅಥವಾ ದೋಸೆ, ಇಡ್ಲಿ ಎಲ್ಲದಕ್ಕೂ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ನೀವು ಹೋಟೆಲ್ಗಳಲ್ಲಿ ಏನು ತಿಂತೀರಲ್ಲ ಸಾಂಬಾರು, ಅದೇ ಥರನೇ ಇರುತ್ತೆ. ಇದನ್ನು ನೋಡಿ, 2-3 ಸರಿ ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ನಾನಿಲ್ಲಿ ಬೇರೆ ಎಲ್ಲ ಏನು ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಟೊಮೆಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ, ಹಾಗೆ 1 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಈಗಲೇ ಬೇಡ ಅನ್ನೋರು ಒಗ್ಗರಣೆಲಿ ಸಹ ಸೇರಿಸ್ಬೋದು. ನಾನು ಈಗಲೇ ಒಟ್ಟಿಗೆ ಎಲ್ಲ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ತರಕಾರಿ ಬೀನ್ಸು ಮತ್ತು ನವಿಲುಕೋಸನ್ನ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಕ್ಯಾರೆಟು, ಹೀರೆಕಾಯಿ ಅಥವಾ ಮುಲ್ಲಂಗಿ ಯಾವ್ದು ಬೇಕಾದರೂ ಸೇರಿಸ್ಬೋದು. 1 ಟೊಮೆಟೊನ ಈ ಥರ ಸ್ಲಿಟ್ ಮಾಡಿ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ರುಬ್ಬೋದಕ್ಕೆ ತೊಗೊಳ್ಬೇಕಾಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಆನಂತರ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ, ಹಾಗೆ 1 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 1 ಅಥವಾ 3/4 ಗ್ಲಾಸ್ ಸಾಕಾಗುತ್ತೆ. ತುಂಬ ನೀರು ಹಾಕ್ತು ಅಂದರೆ ಉಕ್ಕಿ ಬರುತ್ತೆ, ಅದ್ರ ಬದಲಿಗೆ 3/4 ಗ್ಲಾಸ್ನಷ್ಟು ನೀರು ಕರೆಕ್ಟಾಗಿ ಬೇಯೋದಕ್ಕೆ ಸರಿ ಹೋಗುತ್ತೆ. 2 ವಿಷಿಲ್ ತೊಗೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ 2 ವಿಷಿಲ್ ತೊಗೊಳ್ಳಿ. ನಂತರ ಇಲ್ಲಿ ವಿಷಿಲ್ ಆಗಿದೆ. ಈ ಟೈಮಲ್ಲಿ ಇದನ್ನು ಓಪನ್ ಮಾಡಿಕೊಂಡು ನಂತರ ಇಲ್ಲಿ ಬೆಂದಿರೋಂಥ ಟೊಮೆಟೊನ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರು ಪೌಡರ್ ಏನು ಮಾಡಿದ್ವಲ್ಲ, ಅದೇ ಸಾಂಬಾರು ಪೌಡರ್ ಜಾರಿಗೇ ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ತುಂಬಾ ಪುಡಿ ಇತ್ತು, ಸಾಕಷ್ಟು ಅಂಟ್ಕೊಂಡಿರೋಂಥದ್ದು. ಇಲ್ಲಿ 2-3 ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಏನು ಮಾಡಿಟ್ಕೊಂಡಿದ್ನಲ್ಲ ತಿಳಿ ಸಾರು ಅಥವಾ ಬೇಳೆ ಸಾಂಬಾರಿನ ಪುಡಿ, ಅದನ್ನು 1.5 ಸ್ಪೂನ್ನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಈಗ ಫೈನಾಗಿ ರುಬ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಹುಣಸೆ ಹಣ್ಣಿನ ರಸ ಏನು ಬಳಸ್ತಾ ಇಲ್ಲ, ಟೊಮೆಟೊನೇ ದೊಡ್ಡದಿತ್ತು, 2 ಟೊಮೆಟೊ ಹಾಕಿದ್ದೀನಿ. ನೀವು ಒಂದೇ ಟೊಮೆಟೊ ಹಾಕೋದಾದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೊಳ್ಬೋದು. ಈಗಿಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ನುಗ್ಗೆಕಾಯಿನ ಸೇರಿಸಿದ್ದೀನಿ. ನುಗ್ಗೆಕಾಯಿನ ಸೇರಿಸಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನುಗ್ಗೆಕಾಯಿನ. ನಾವು ಮಸಾಲೆ ರುಬ್ಬಿ ಎಲ್ಲ ಇದು ಮಾಡೋಷ್ಟರಲ್ಲಿ ನುಗ್ಗೆಕಾಯಿ ಸಹ ಬೇಯುತ್ತೆ. ಇಲ್ಲಿ ನೋಡಿ, ಮಸಾಲೆ ರುಬ್ಕೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಸಾಂಬಾರು ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ಈ ಥರ ಸಾಂಬಾರು ಪೌಡರ್ ಮಾಡ್ಕೊಳ್ಳಿ, ಅಷ್ಟೇ ರುಚಿಯಾಗಿ ಸಹ ಇರುತ್ತೆ. ಈಗಿಲ್ಲಿ ಮಿಕ್ಸರ್ ಜಾರಿಗೆ ನೀರನ್ನು ಸೇರಿಸಿ ಆ ನೀರನ್ನು ಈ ಬೇಳೆ ಏನು ಬೇಯಿಸಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ. ಇಡ್ಲಿ ದೋಸೆಗೆಲ್ಲ ಆದರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ, ರೈಸಿಗಾದರೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇತ್ತಂದರೆ ನಾವು ರೈಸು, ಇಡ್ಲಿ, ದೋಸೆ ಎಲ್ಲದಕ್ಕೂ ಆಗುತ್ತೆ. ಮುದ್ದೆಗೆ ತಿನ್ನೋರಾದರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈಗ ಇದರಲ್ಲಿ ಚೆನ್ನಾಗಿ ಕುದಿಬೇಕು. ನೋಡಿ, ಇಲ್ಲಿ ಕುದಿದ ನಂತರ ಸಾಂಬಾರಿನ ಕಲರ್ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗಿಲ್ಲಿ ನಾನು ಸಾಸಿವೆ, ಜೀರಿಗೆ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಆ ಒಗ್ಗರಣೆನ ಇದಕ್ಕೆ ಸೇರಿಸಿದ್ದೀನಿ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸಾಂಬಾರು ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.